ಕಾವ್ಯ ಅವರು ಮತ್ತೆ ಅವರು ಊರಿಗೆ ಹೋದ್ರು. ಅವ್ರಿಗೆ ತೋರ್ಸೋದಾಗ್ಲಿಲ್ಲ. ಮಾರ್ನಿಂಗ್ ಬೇಗ ಹೋದ್ರು ಅವರು. ಕಂಟೆಂಟ್ ಏನಪ್ಪಾ ಅಂದ್ರೆ ನಮ್ ಕ್ರೇಜಿ ಅವ್ರಿಗೆ ನಾನು ಕೊಡ್ತಾ ಇರೋ ಒಂದು ಚಾಲೆಂಜ್. ಫುಲ್ ಕೇರ್ ಅಂದ್ರೆ ಯಾವ ತರ ಅಂದ್ರೆ ಸುಮ್ಮನೆ ಅಲ್ಲ, ಫುಲ್ ಏನಂತಾರ ಕೇಳಕ್ಕೆ ಒಂಥರ ಜಸ್ಟ್ ನಾರ್ಮಲ್ ಏನು ತಿನ್ನ ಅನಿಸ್ತಾ ತಿನ್ನಿಸ್ತೀವಿ. ಅವ್ರು ಏನು ಬೇಕಾದೆಲ್ಲ ಮಾಡ್ತೀವಲ್ಲ ಅದು ಕೇರಿಂಗ್. ಅಷ್ಟು ಕಡ್ಕೊಳ್ಳಲ್ಲ, ಸ್ವಲ್ಪ ಕಡ್ಕೊತೀನಿ. ನಿಂದು ತುರುಕಬೇಡ. ಇಲ್ಲ ರಿಯಾಕ್ಷನ್ ಹೈಸಿದಿ ಗಾಡಿ ಗೈಸ್ ಇವ್ರ ಗದ್ದಲ್ದ ನಮ್ದೊಂದು ಆಗುತ್ತೆ ಅಂತ ಹೇಳಕ್ಕೆ ನಾನು ಒಂದು ಹೇಳೀನಿ. ಪನ್ನೀರ್ ಹೇಳಿನ, ಪನ್ನೀರ್ ಸ್ಟೀಮ್ ಮೊಮೋಸ್ ಹೇಳಿನ. ಓಕೆ ಅಪ್ಪು, ಥ್ಯಾಂಕ್ ಯು. ರಾಯಗಲ್ ಕ್ರೇಜಿ. ಓಕೆ ಸಾಕಾಸ್ ಸಿಕ್ಕಾಪಟ್ಟೆ ಗರಂ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತೇನಪ್ಪ ಅಂದ್ರೆ ಸಂಜೆ ಸ್ಟಾರ್ಟ್ ಮಾಡ್ತಾ ಇದೀವಿ ವಿಡಿಯೋ. ಯಾಕಪ್ಪ ಅಂದ್ರೆ ಗಾಯ್ಸ್ ಇವತ್ತಿನ ಒಂದು ಏನಪ್ಪ ಅಂದ್ರೆ ನಮ್ಮ ಕಾವ್ಯ ಅವರು ಮತ್ತೆ ಅವರು ಊರಿಗೆ ಹೋದ್ರು. ಅವ್ರಿಗೆ ತೋರ್ಸೋದಾಗ್ಲಿಲ್ಲ. ಮಾರ್ನಿಂಗ್ ಬೇಗ ಹೋದ್ರು ಅವರು. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಇವಾಗ ಸಾಯಂಕಾಲ ಸ್ಟಾರ್ಟ್ ಮಾಡಕತ್ತೀವಿ ನಾವು. ಈ ಸದ್ ವ್ಲಾಗ್ ಏನಪ್ಪ ಅಂದ್ರೆ ಏನ್ ಕಂಟೆಂಟ್ ಅಂದ್ರೆ ನಮ್ ಕ್ರೇಜಿ ಅದಾರಲ್ಲ ಅವ್ರು ನಮಗ ಕೇರ್ ಮಾಡೋ ತರ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ನಮ್ ಕ್ರೇಜಿ ಅವ್ರಿಗೆ ನಾನು ಕೊಡ್ತಾ ಇರೋ ಒಂದು ಚಾಲೆಂಜ್. ಕ್ರೇಜಿ ಬೀಯಿಂಗ್ ಎ ಕೇರಿಂಗ್ ಹಸ್ಬೆಂಡ್ ಅಂತ ಹೇಳಿ. ಅಂದ್ರೆ ನಮ್ ಕ್ರೇಜಿ ಅವ್ರು ಅದಾರಲ್ಲ ನನಗೆ ಓವರ್ ಆಗಿ ಕೇರ್ ಮಾಡೋದು. ಫುಲ್ ಓವರ್ ತರ ಅಂದ್ರೆ ಕೇರ್ ಮಾಡ್ತಾರ ಅವರು, ಆ ತರ ಅಲ್ಲ, ಒಂದು ಸ್ವಲ್ಪ ಓವರ್ ಬಿಲ್ಡಪ್ ತರ ಕೇರ್ ಮಾಡೋದು. ಹೆಂಗಿರ್ತಾವ ಏನೋ ನಮಗೂ ಗೊತ್ತಿಲ್ಲ. ಚಂದಾಗಿ ಕೇರ್ ಮಾಡಿ ನಮ್ಗ ಫುಲ್ ಎಂಟರ್ಟೈನ್ಮೆಂಟ್ ತರ ಕೊಡ್ಬೇಕು. ನಮಗೆ ಫುಲ್ ಕೇರ್ ಅಂದ್ರೆ ಯಾವ ತರ ಅಂದ್ರೆ ಸುಮ್ಮನೆ ಅಲ್ಲ, ಫುಲ್ ಏನಂತಾರ ಕೇಳಕ್ಕೆ ಒಂಥರ ನನ್ನ ಕೈಯಾಗೆಲ್ಲ ಹೆಲ್ಪ್ ಮಾಡಬೇಕು. ನಾ ಏನು ತಿನ್ಬೇಕಂತದ ತಿನ್ನಿಸ್ಬೇಕು. ಏನು ಎಲ್ಲರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕು. ಸ್ಟಾರ್ಟ್ ಮಾಡಿದ್ದೆ, ನೈಟ್ ಸ್ಟಾರ್ಟ್ ಮಾಡಿವಿ. ನೋಡೋಣ ಇವಾಗ ಯಾವ ತರಪ್ಪ ಅಂದ್ರೆ ನಮ್ ಕ್ರೇಜಿ ಆಗಿ ಫುಲ್ ಕೆಲಸ. ಗಂಡ ಆಗಿ ಕೇರ್ ಮಾಡೋದು. ನನ್ ಗಂಡ ಏನು ಒಳ್ಳೆಯವ್ರೆ ಅದಾರ. ಇನ್ನು ತೀರಾ ಓವರ್ ಬಿಲ್ಡಪ್ ಆಗಿ ಓವರ್ ಆಕ್ಟಿಂಗ್ ಮಾಡಿ ಕೇರ್ ಮಾಡೋದು ಹ್ಯಾಂಗ್ ಮಾಡ್ತಾರ ನೋಡ್ಬೇಕು. ನಾನು ಈ ಚಾಲೆಂಜ್ ನಂದದ. ನಾನೇ ಥಿಂಕ್ ಮಾಡಿ ಈ ಚಾಲೆಂಜ್ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ನನಗೂ ಕೇರ್ ಸಿಗ್ತದಲ್ಲ, ನನಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗಿತ್ತರ ಆಗ್ತದ ಕೆಲ್ಸಕ್ಕಾದಂತೇಳಿ ನಾನೇ ಥಿಂಕ್ ಮಾಡಿ, ಆ ಥರ ಥಿಂಕ್ ಮಾಡಿ ನಮ್ಮ ಕ್ರೇಜಿಯವ್ರಿಗೆ ಈ ಚಾಲೆಂಜ್ ನಾ ಕೊಡಕತ್ತೀನಿ. ನಮ್ಮ ಕ್ರೇಜಿಯವ್ರು ಯಾವ ಥರ ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಕೇರ ಏನು, ನಾ ಏನ್ರಿ ಹೇಳಿದ್ದು ಒಲ್ಲಂತಾರ ಏನೋ, ಇಲ್ಲಾಂದ್ರೆ ವಲ್ಲ ಅಂತ ಸಿಲೆಕ್ಟ್ ಮಾಡ್ತಾರೆ. ನೋಡೋಣ ಗಾಯ್ಸ್. ಇವಾಗ ಕ್ಯಾಮ್ರಾಮ್ಯಾನ್ ಅವರು ನಮ್ಮ ಕ್ರೇಜಿಯವ್ರು ಆಗ್ಯಾರ. ಇವಾಗ ಅವ್ರಿಗೂ ತಗೋತೀನಿ ಬನ್ನಿ ಲಾಗ್ನಾಗ. ಗೈಸ್ ಇವಾಗ ಒಂದು ಕ್ರೇಜಿ ಆಗಿರೋ ಒಂದು ಚಾಲೆಂಜ್ ಕೊಟ್ಟಾರಲ್ಲ ನನಗೆ. ಏನು ಚಾಲೆಂಜ್ ನಿಮ್ಗೆ ಹೇಳಿರ್ತಾರೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಕ್ರೇಜಿ ಬೀಯಿಂಗ್ ಕೇರಿಂಗ್ ಹಸ್ಬೆಂಡ್ ಅಂತ. ಅಂದ್ರೆ ನಾವು ನಿಮ್ಗೆ ಕೇರ್ ಮಾಡಲ್ಲೇನು? ಕೇರ್ ಮಾಡ್ತೀರಾ? ಓವರ್ ತರ ಕೇರ್, ಓವರ್ ಆಕ್ಟಿಂಗ್ ಕೇರ್. ಓವರ್ ಆಕ್ಟಿಂಗ್ ಮಾಡ್ಬಾರ್ದು. ಓವರ್ ಆಕ್ಟಿಂಗ್ ಅಂದ್ರೆ ನಾವೇನು ವಿಡಿಯೋ ಓವರ್ ಆಕ್ಟಿಂಗ್ ಅಲ್ಲ, ಜಾಸ್ತಿ ಕೇರ್ ಹೆಂಗ್ ಮಾಡ್ತಿರೋ ನೋಡೋದು ಚಾಲೆಂಜ್. ನೋಡೋ ಗೈಸ್, ಚಾಲೆಂಜ್ ಅಂತ ಕೊಟ್ಟರ ಈ ಥರ ಕೇರ್ ಎಲ್ಲಕ್ಕೆ ನಾವು ಜಾಸ್ತಿ ಆಪರೇನ್ ಅಂತ ಕೇರ್ ಅಂತ ಮನುಷ್ಯ ಏನಲ್ಲ ಇವ್ರು ಹೇಳಂಗೆ. ನಾರ್ಮಲ್, ಜಸ್ಟ್ ನಾರ್ಮಲ್ ಏನು ತಿನ್ನ ಅನಿಸ್ತಾ ತಿನ್ನಿಸ್ತೀವಿ. ಅವ್ರು ಏನು ಬೇಕಾದೆಲ್ಲ ಮಾಡ್ತೀವಲ್ಲ ಅದು ಕೇರಿಂಗ್ ಅಷ್ಟೇ ಮಾಡೋದು. ಬಟ್ ಇವ್ರು ಏನೇನು ಹೇಳ್ತಾರ ಅದೆಲ್ಲ ಮಾಡ್ಬೇಕಿದು ಚಾಲೆಂಜ್ ಒಳಗಡೆ. ಎಲ್ಲಿಂದು ಏನು ಹೆಂಗೆ ತಲೆ ಹತ್ತಿರ್ತಾರೋ ಗೊತ್ತಿಲ್ಲ. ಚಾಲೆಂಜ್ ಇದೆ. ಟೆಸ್ಟ್ ಮಾಡ್ಬೇಕಲ್ಲ. ನಾನು ನಿನಗ ಆ ಚಕ್ಲಿ ತಿನ್ನಿಸು. ಏನು ಹೇಳಕ್ಕೆ ಟೆಸ್ಟ್ ಮಾಡ್ಬೇಕು ನಾನು. ಏನು ಹೇಳಕತ್ತಾಳ ನಾ ಹೇಳಕತ್ತೀನಿ. ಆ ಚಕ್ಲಿ ತಗೋ ತಿನ್ನಿಸ್ ನನಗ. ಕೇರಿಂಗ್ ಹಸ್ಬೆಂಡ್ ನೋಡಿ ಈ ಥರ ಕೇರ್ ಮಾಡ್ತೀವಿ ನಾವು. ಎಲ್ಲ ನೋಡಿ ತಿನ್ನಿಸ್ತೀವಿ ನಾವು.
ಅಷ್ಟು ಕಡ್ಕೊಳ್ಳಲ್ಲ, ಸ್ವಲ್ಪ ಕಡ್ಕೊತೀನಿ. ನಿಂದು ಆಯ್ತು, ರುಬ್ಬೇಡ. ಆಯ್ತು, ಕೇರಿಂಗ್ ತರ ಇರ್ಬೇಕು. ಕಡಿ ಹೊಡಿತೀನ ನೋಡಿ ನಾ ಏನ್ ಮಾಡತ್ತೀನಿ, ಎಷ್ಟು ಹಿಡಿದು ನಾನು ಏನ್ ಮಾಡಿದೆ ಅಷ್ಟೇ ಇರ್ಬೇಕಣ್ಣ. ಗಾಯ್ಸ್, ನಾ ಹೇಳಿತರ ಕೆರ್ತ ಮಾಡ್ಬೇಕು, ಸುಮ್ನೆ ನಿಂತರ ಹೋಗ್ಬಾರ್ದು ನೀನು. ನಾ ಅದು ಸೇಯಿಂಗ್ ಎಷ್ಟು ಶಿಲ್ಪ ಅಲ್ಲ, ಸೇಯಿಂಗ್ ಎಷ್ಟು ಶಿಲ್ಪ ಅಲ್ಲ. ಕೇರಿಂಗ್ ಅಂದ್ರೆ ನಾ ಏನ್ ಹೇಳ್ತೀನಿ ಅದು ಮಾಡ್ಬೇಕು. ನೀ ಕೇರ್ ತರ ಸೇಯಿಂಗ್ ಎಷ್ಟು ಬೇರೆ ಅದು. ಗಾಯ್ಸ್, ಸೇಯಿಂಗ್ ಎಷ್ಟು ಚಾಲೆಂಜ್ಗಳಿಗೆ ರೆಡಿ ಮಾಡ್ಕೊಳಕತ್ತೀನಿ. ನೀವು ನಿಮ್ಗೆ ಏನ್ರೆ ಒಳ್ಳೆ ಏನ್ರೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ, ಅದ್ರೊಳಗ ಆರಿಸ್ಕೊಂಡು ಅದನ್ನು ಹಾಕ್ತೀನಿ ನಾನು. ನಮ್ ಕ್ರೇಜಿ ಅವ್ರಿಗೆ ಕೊಡ್ಲಾಕ ಫನ್ನಿ ಫುಲ್ ಅವ್ರ ಆಗಲೇ ಅನ್ಬೇಕು ಆ ತರ ಚಾಲೆಂಜ್ಗಳು ನಿಮ್ಮ ಹತ್ರ ಏನ್ರ ಇದ್ದು ಅಂದ್ರ ನೀವು ಕಮೆಂಟ್ ಮಾಡಿ, ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೋಲಿಲ್ಲದ ಸರದಾರ ಇದನ್ನ ತಿನ್ನು ಸರ್. ಗಾಯ್ಸ್, ಬೇರೆ ತರನೇ ಹೊಂಡ वो अलग ही लेवल का बंदा था. ಗಂಟಲ್ಗೆ ಹಾಕೋ, ಗಂಟಲ ಹೋಗ್ಕೊಂಡ್ರೆ ಕೇರಿಂಗ್ ಹಸ್ಬೆಂಡ್ ಅಂತಂದ್ರ ಅವ್ರು ನನಗ್ ಪೆಟ್ ನೇಮ್ ಇರ್ಲಿ, ನಾ ಅವ್ರಿಗೆ ಪೆಟ್ ನೇಮ್ ಇಡ್ತೀನಿ. ಅಂದ್ರ ನೀ ನನಗೇನ್ರ ಅಂದ್ರೆ ಶಿಲ್ಪ ಅಂತ ಕರಿಬೇಡ, ವೈಫ್ ಅಂತ ಕರಿಬೇಡ. ನನಗೊಂದು ಪೆಟ್ ನೇಮ್ ನೀ ಏನ್ರ ಹೇಳು, ನಾನು ನಿನಗ ಕ್ರೇಜಿ ಅಂತ ಕರೆಯಲ್ಲ, ಮತ್ತಂದ್ರ ನೇಮ್ ಇಟ್ನು ಕರೆಯಲ್ಲ. ಗೈಸ್, ನಮ್ ಸ್ವೀಟಿ ನೇಮ್ ಇಡಾಕತ್ತ ನೀವು. ಮತ್ತೆ ಪೆಟ್ ನೇಮ್ ಅವೆಲ್ಲ ನಾನು ಪ್ರೀತಿಯಿಂದ ಕರಿಬೇಕಾ? ಪ್ರೀತಿಯಿಂದ ಅಮ್ಮು ಅಂತ ಕರಿತೀವಿ ನೋಡಿ, ಅಮ್ಮಿ ಅಮ್ಮು ಆ ಥರ. ಗೈಸ್, ಈ ವಿಡಿಯೋ ಮುಗಿಯೋತನ ನಾನಂತೂ ಅವ್ರಿಗೆ ಅಮ್ಮಿ ಅಂತಲೇ ಕರಿಬೇಕು. ಅಂದ್ರೆ ತಿನ್ನಿಸುವಾಗ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಏನೇ ಆಗಿರ್ಬೋದು, ಅಮ್ಮಿ ಅಂತಲೇ ಕರಿಬೇಕು. ನೀವೇನಂತ ಕರಿತೀರಿ ನನಗೆ? ಸಿಂಬಾ मग लाडले ಸಿಂಬಾ ಸಿಂಬಾ ಅಂತ ಕರಿತೀನಿ ನಾನು. ನಾಯಿ ಕೂಡ ಹೊಡ್ತೀವಿ. ಯಾಕೆ ಸಿಂಬಾ? ಏ ಸಿಂಬಾ ಸಿಟಿ ಸಿಟಿ ಯಾಕೆ ಗೈಸ್, ಅಮ್ಮು ಅಂತ ಹೇಳಿ ನಾವು ಅಮ್ಮು ಇಲ್ಲ ಅಮ್ಮಿ ಅಂತ ಹೇಳೇನ. ಈ ತರ ಕರೆದ ನಾವು ಆ ಥರ ಯಾಕೆ ನೀ ಫಸ್ಟ್ ಅಂದಿದ್ದೀನಿ, ನಂದು ಕೇಳತನ ನೀ ಇರ್ಬೇಕಿತ್ತು. ಇಲ್ಲ ಗೈಸ್, ನಾ ಸಿಂಬಾ ಇಲ್ಲ. ಯಾವ್ದಾರ ಒಂದು ಕೊಡು ನೇಮ್, ಬೇರೆ ಯಾರು ಕೊಟ್ರೆ ಓಕೆ, ಇಲ್ಲಾಂದ್ರೆ ಚಾಲೆಂಜ್ ಮಾಡಲ್ವಣ. ಟೈಗರ್. ಗಂಡಕರಂತ ನೇಮ್ಗಳು ಕೊಡು. ಗಂಡಕರಂತ ನೇಮ್ ಆ ನಾಯಿಗೆ ಬೆಕ್ಕಿಗಿರಂತ ನೇಮ್. ಗೈಸ್, ನಾ ಇವ್ರಿಗೆ ಏನಂತ ಇರ್ತೇನೆ ಅಂದ್ರೆ ಸ್ವಲ್ಪ ಪ್ರೀತಿ ಇಲ್ಲ, ಇಷ್ಟು ನಾನು ಕರಿಬೇಕಲ್ಲ. ಇವೆಲ್ಲ ನಾಯಿ ಬೆಕ್ಕಿ ಗಿಡ ಅಂತ ಹೆಸರು ಬೇಡ. ನಾ ಇವರಿಗೆ ಅಪ್ಪು ಅಂತ ಕರಿತೀನಿ, ಅವ್ರ ಅಮ್ಮು ಅಪ್ಪು. ಓಕೆ ಗೈಸ್, ಇವಾಗ ನಾಯಿ ಕರಿಬೇಕು. ನೀ ನನಗ್ ಕೇರ್ ಮಾಡ್ಬೇಕಿಲ್ಲ, ನೀ ನನಗ್ ಕೇರ್ ಮಾಡ್ಬೇಕು. ನಾಯಕ್ ಕರಿಬೇಕು ಹೆಸರು. ಅಂದ್ರೆ ಇದ್ರದ್ದು ಪಾರ್ಟ್ 2 ನಾನು ಮಾಡ್ತೀನಿ. ಹಂಗಾರೆ ನೀನು ಆಯ್ತು ಮಾಡು. ನಾನ್ ಕಾಯ್ಸ ಅಪ್ಪು ಅಂತ ಕರೆಯಲ್ಲ ನಾನು. ಶಿಲ್ಪಾ ಬೀಯಿಂಗ್ ಅ ಕೇರಿಂಗ್ ವೈಫ್. ಓಕೆ, ಅವಾಗ ನೋಡು, ಓಕೆ ಡನ್. ಅವಾಗ ನೀನು ಒದ್ದಾಡ್ಸಿ ಕಲಸ್ ಮಾಡ್ತೀನಿ ನಿನಗೆ. ಆಯ್ತು, ಹಿಂಗ್ ಹೇಳಿದೆಲ್ಲ ಇವಾಗ ನಾನು ಒತ್ತೆ. ಕಾಮಿಡಿ ಇಲ್ಲ ನೋಡಿ, ಸಾಕು. ಕಾಮಿಡಿ ಮಾಡಿನೇ, ಎಲ್ಲ ಕೆಲಸ ಹಿಂದೆನೆ ಮಾಡಿಸ್ತೀನಿ ಸಣ್ಣ. ಕಾಮಿಡಿ ಮಾಡಿನೇ ಇಲ್ಲ, ಕಾಮಿಡಿ ಇಲ್ಲ. ಇಲ್ಲ ಗೈಸ್, ಇನ್ನೊಂದೇನಪ್ಪ ಅಂದ್ರೆ ನಂದು ಬೆಳಗ್ಗೆ 9 ಗಂಟೆ ಬಿದ್ದಿರೋ ವಿಡಿಯೋ. ಬೆಳಗ್ಗೆ ತಲೆ ಇಷ್ಟು ನೋಡ್ಲಕತ್ತಂದ್ರೆ ಸಿಕ್ಕಾಪಟ್ಟೆ ತಲೆ ನೋಡ್ಲಕತ್ತದ. ಅದಕ್ಕೆ ಮಕ್ಕೊಂಡವ್ರು ಎದ್ದಿಲ್ಲ ಗೈಸ್. ಆಮೇಲೆ 3:30 ಎದ್ದು ವಿಡಿಯೋ ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ 7 ಏನು ಅಪ್ಲೋಡ್ ಆಗ್ಯದ ಅನ್ನಿಸ್ತದೆ. 7:30 ಅಪ್ಲೋಡ್ ಲಾಂಗ್ ವಿಡಿಯೋ, ಅದಕ್ಕೆ ಲೇಟ್ ಆಗಿ ಬಂದದ ನಮ್ದು ಲಾಂಗ್ ವಿಡಿಯೋ. ಸಿಕ್ಕಾಪಟ್ಟೆ ತಲೆ ಇನ್ನಾದ್ರೂ ತಲೆ ಹೊಡೆಯತ್ತ. ಬರೋ ಒಂದು 2 ಟ್ಯಾಬ್ಲೆಟ್ ತರ ಹೋಗಿ ಸಿಕ್ಕಾಪಟ್ಟೆ ತಲೆ ಹೊಡೆಯತ್ತದ. ಅದು ತಣ್ಣ ಗಾಳಿ ಮುಕ್ಕೊಂಡಿನಿ, ತಲೆ ತೊಗೊಂಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು. ತಲೆ ದಿಮ್ 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 ಏನಾದ್ರೂ ಅಲ್ಲಾಗತ್ತದ. ಬಟ್ ಏನು ಮಾಡೋಕ್ಕಾಗಲ್ಲ, ಇವ್ರು ಹೇಳತ್ತಾರೆ ಇಷ್ಟ ತಿಳಿದ್ರೆ ಒಪ್ಕೊಂಡಿ. ಓಕೆ ಅಮ್ಮು, ಏನು ಮಾಡ್ಬೇಕಮ್ಮ ಈಗ? ಏನ್ ಮಾಡೋದು? ಆಯ್ತು, ನೀನು ಹೆಂಗೋ ತಲೆ ದಿನ ಅನ್ನಕತ್ತದಲ್ಲ, ಟ್ಯಾಬ್ಲೆಟ್ ತರಬೇಕು. ಹಂಗೆ ಹೊರಗೆ ತಿನ್ನಿಸ್ಕೊಂಡು ಬರ್ಬೋದು. ಇದು ಕೇರಿಂಗ್ ಹಸ್ಬೆಂಡ್ ಅದ, ವಸೂಲಿಂಗ್ ಹಸ್ಬೆಂಡ್ ಅಲ್ಲಿ, ವಸೂಲಿಂಗ್ ಹಸ್ಬೆಂಡ್ ಅಲ್ಲಿ. ಕೇರಿಂಗ್ ಹಸ್ಬೆಂಡ್ ಅಂದ್ರೆ ಕೇರ್ ಯಾವ ತರ ಮಾಡ್ಬೇಕು ಹೇಳು ನೀನೆ. ಕೇರ
ಈ ತರ ಇಲ್ಲ ಕೇರ್ ಅಂದ್ರೆ ಸಣ್ಣ ತಿನ್ನಿಸ್ಬೇಕು. ಕೇರ್ ತಿನ್ನಿಸೋದು ಉಣ್ಸೋದು ಎಲ್ಲ ಮಾಡ್ತಾರೆ. ಮಾಡ್ತಾರೆ ಮತ್ತೆ ಅಲ್ಲ ಅದಕ್ಕೆ ಸರ್ ಹೆಂಗು ಟ್ಯಾಬ್ಲೆಟ್ ತರ ಹೊರಗೆ ಹೋಗ್ಲೇಬೇಕು ನಾವು. ಅವಾಗ ನನ್ಗೆ ಅಂತ ತಿನ್ನಿಸ್ಕೊಂಡು ಕರ್ಕೊಂಡು ನಾವು ಬೆಳಗ್ಗೆಲ್ಲ ಶುರು ಮಾಡಿದ್ರೆ ಅಂತ ಏನಾರ ತಲೆ ತಿಂತಾರ ಅಂತೇಳಿ ಸಂಜೆಗೆ ಸ್ಟಾರ್ಟ್ ಮಾಡತ್ತೇಳಿ ಅಷ್ಟಾದ್ರೂ ತಲೆ ನುಸ್ಸದ ನೆವ ಇಟ್ಕೊಂಡು ಕೇರ್ ಇಲ್ಲ ಈಗ ನನ್ನ ಮೇಲೆ ಸಿಕ್ಕಾಪುಟ್ಟ ಅಮ್ಮ ಬಾಮು ಕರ್ಕೊಂಡು ಬಾಮು ಬನ್ನಿ ಗೈಸ್ ಹೋಗುವ. ಹೊರಗಡೆ ಹೋಗ್ಬಿಟ್ಟು ಇವ್ರು ಏನು ತಿಂತಾರೆ ಅಂತಾರ. ಇದು ಕೇರಿಂಗ್ ಅಮ್ಮ ಅದ. ಇರ್ಲಿ ಮತ್ತೆ ಕೇರ್ ಮಾಡ್ಬೇಕು. ಇಲ್ಲಿ ಬೀಳ್ತಾ ನೆಲಕ್ಕೆ ಬೀಳ್ತಾನೆ ಇಲ್ಲ ಇಲ್ಲಿಗೆ ಏನು ಭಾಳ ದೂರ ಅದ ಇದು. ಬಿಡಲ್ಲ ಚೆನ್ನಾಗಿ ಕೇರ್ ಅಂದ್ರೆ ಹೆಂಗ್ ಮಾಡ್ತಾರೆ ಹೇಳಿ. ನೀ ಹೇಳೋದೆಲ್ಲ ನಾ ಜೊಕ್ಕೋಬೇಕೆ ನಿನಗೆ ಹಗುರು ಮನುಷ್ಯಳು. ವೈಫಿ ಕೇರ್ ಹೆಂಗ್ ಮಾಡ್ತಾರೆ ಹೇಳಿ ಗೈಸ್. ಬಾರಮ್ಮ ಬಾಮು ಹೋಗಮ್ಮ ಬಾಮು ಚೆನ್ನಾಗಿ ಹಿಡಿಯೋದು. ಹೆಂಗೆ ಹಿಡಿಲ್ಲ ನೀನು ನೀರಕ್ಷೆಗೆ ನೀರು ಕುಡಿಸ್ದ ಅಮ್ಮು. ಅದು ಸೇಂಗ್ ಎಷ್ಟು ಇದು ಐತಲ್ಲ. ಕೇರ್ ನಾ ಏನ್ ಕುಡಿಸಂದ್ರೆ ಕುಡಿಸ್ಬೇಕು, ತಿನ್ನಿಸಂದ್ರೆ ತಿನ್ನಿಸ್ಬೇಕು. ಸೇಂಗ್ ಎಷ್ಟು ಬೇರೆ. ನಾ ಏನ್ ಹೇಳ್ತೀನಿ ಅದಕ್ಕೆ ಹೇಳಿ. ಸೇಂಗ್ ಎಷ್ಟು ಅಲ್ಲಿದು ಕೇರಿಂಗ್ ಎಷ್ಟು ವೈಫ್. ನೀರು ಚೆಲ್ಬೇಡ ಈಗ ಹೊರಗೆ ಹೊಂಟಿ ನನ್ನ ಮೈ ಎಲ್ಲ ಹಸಿ ಹಸಿ ಹೇಳತ್ತೇನೆ. ನಿಂದ್ರು ಹಸಿ ಹಸಿ ಮಾಡ್ಬೇಡ ಮೈ ಹಾಕಿ ನೀನೆ ಹಿಂಗೆ ಮಾಡಿಬಿಡೋದು ಸರ್ ಚಂತನ ಅಲ್ಲೆಲ್ಲ ಐತಲ್ಲ ಇದೇ ರೀತಿ ಮಾಡಿಬಿಟ್ರೆ ನಮ್ಮ ಟಾಸ್ಕ್ನ ಗೆದ್ದು ಬಿಡ್ತೀವಿ. ಲೆಟ್ಸ್ ಗೋ ಗೈಸ್ ಹೋಗೋ ಬನ್ನಿ ಇವಾಗ ಹೊರಗಡೆ. ಈಗ ಹೊರಗಡೆ ಎಲ್ಲಿ ಹೋಗೋದು ಫಸ್ಟ್? ಹೊರಗಡೆ ಏನ್ ತಿನ್ಬೇಕನ್ನಿಸ್ತದ ನನಗೆ. ನಡಿ ಅನಿತಾನ ಥಿಂಕ್ ಮಾಡ್ತೀನಿ. ಮಿನಿ ಹೋಗಿವರ ಗೈಸ್ ಮನೆಯಲ್ಲಿ ಇಲ್ಲಿಂದ ಬಿಡತ್ತೀವಿ ಮನೆಯಿಂದ ಹೊರಗೆ. ಇವಾಗ ಹೊಂಟಿ ಮನೆಯಿಂದ ಹೊರಗಡೆ. ಇಲ್ಲಿ ಬರ್ತಾರ ನೋಡ್ರಿ. ನಾವು ಇರ್ಬೇಕಲ್ಲ, ನಾವು ಇರಲಿಲ್ಲ ಹೀರೋಣಿ. ಲೆಟ್ಸ್ ಗೋ ಗೈಸ್. ನನಗೆ ಏನು ತಿನ್ಬೇಕನ್ನಿಸ್ಲಕ್ಕ ಏನು ಹಾಂ ಮೋಮೋಸ್ ಕೊಡ್ಸು. ಮೋಮೋಸ್ ಫ್ರೈಡ್ ಮೋಮೋಸ್. ನಿನ್ನ ಮುಖ ನೋಡ್ಕೊಂಡಿದ್ದಿ? ಏನು ಮುಕ್ಕಡ ಮುಕ್ಕಡ ಮೋಮೋಸ್ ನೋಡವ ನೀವು ಏನು ತಿಂತಾರ ಏನು ತಿನ್ಲಕ್ಕ ನೋಡುವ. ಇವಾಗ ಹೊಂತೀವಿ ನಾವು. ಎಲ್ಲಿ ನೋಡ್ರಿ ನಮ್ಮದು ಡಾಗೀಸ್ ನೋಡ್ರಿ. ನಮ್ಮ ಮನೆ ಬಳಿ ಇರೋದು ಡಾಗೀಸ್. ಇನ್ನೂ ಭಾಳ ಅದಾವ ಗೈಸ್. ಎಲ್ಲಿ ಅದಾವ ಆದರೆ ಭಾಳ ಫ್ರೆಂಡ್ಲಿ ಇದಾವ. ಏನ ಹೋಗಿ ಬರ್ತೀನಿ. ಇಲ್ಲ ರೀ ಎಷ್ಟು ಚಂದ ಹೈಸಿದಿ ಗಾಡಿ. ಇಲ್ಲಿ ಟಾಟಾ ಬಾಯ್. ಇಲ್ಲೊಂದದ ನೋಡ್ರಿ ಗಾರಿ ಅಷ್ಟು. ಬಾಯ್ ಹೋಗಿ ಬರ್ತೀವಿ. ಬಾಯ್. ನಾವು ಹೋಗ್ತಾ ಇದ್ದೀವಿ. ಬಾಯ್ ಬರ್ತೀವಿ ಮತ್ತೆ ವಾಪಸ್ ನೋಡ್ತಾ ಇದ್ದಾವೆ. ಇವಾಗ ಹೋಗ್ಲಕ್ಕ ರೆಡಿ ಆಗಿವಿ ಹೊಂಟೇ ಬಿಟ್ಟಿವಿ. ಕ್ರೇಜಿ ಅವ್ರು ನೋಡ್ರಿ ಗೈಸ್. ಅಲ್ಲೊಂದು ಕಡೆ ಮೋಮೋಸ್ ಮಸ್ತ್ ಮಾಡ್ತಿದ್ರು, ಬಟ್ ಅದು ಮುಚ್ಚಿತ್ತು. ಮತ್ತೆ ಇವಾಗ ಬೇರೆ ಕಡೆ ಹೊಂಟೀನಿ. ನಾ ಒಬ್ಬಕ್ಕೆ ಹೊಂಟಿಲ್ಲ, ನಮ್ಮ ಕ್ರೇಜಿಯವ್ರು ಕರ್ಕೊಂಡು ಹೊಂಟೀನಿ. ಅಲ್ಲೇ ಇರ್ತದ ಇಲ್ಲ ಗೊತ್ತಿಲ್ಲ. ಅಲ್ಲಿ ಇರಲಿಲ್ಲ ಅಂದರೆ ಡೈರೆಕ್ಟ್ ಮನೇಲಿ. ಆಮೇಲೆ ಮತ್ತೆ ಎಲ್ಲಿ ತಿರ್ಗಾಡೋಕ್ಕಾಗಲ್ಲ ಜಾಸ್ತಿ. ಮಸ್ತ್ ಮಾಡ್ತಿದ್ರು. ನೋಡಮ್ ಇವಾಗ ಬೇರೆ ಕಡೆ ಹೊಂಟಿ ಸಿಗ್ತದೋ ಇಲ್ಲ, ಅಲ್ಲಿ ಓಪನ್ ಇರ್ತದ ಇಲ್ಲ. ಬಾಯ್. ಗೈಸ್ ಫೈನಲಿ ಅಲ್ಲಿಂದ ಇವಾಗ ಮೋಮೋಸ್ ತಿನ್ನಕಂತ ಬಂದಿವಿ. ಅಲ್ಲಿಂದ ಇವಾಗ ಅಲ್ಲಿ ಸಿಗ್ಲಿಲ್ಲ ನಮಗ. ನಾನು ಅಲ್ಲಿ ಫೇವ್ರೇಟ್ ಇತ್ತು ಗೈಸ್. ಅಲ್ಲಿ ಭಾಳ ಮಸ್ತ್ ಮಾಡಿದ್ರು. ಸೊ ಅಲ್ಲಿ ಟೇಸ್ಟ್ ನೋಡ್ಬೇಕಂತ ಅನ್ಕೊಂಡಿದ್ದೆ, ಅಲ್ಲಿ ಸರಿ ಇರಲಿಲ್ಲ. ಸೊ ಅಲ್ಲಿಂದ ಇವಾಗ ಮತ್ತೆ ಬೇರೆ ಸೈಡ್ ಬಂದಿವಿ. ಬೇರೆ ಸೈಡ್ ಬಂದಿವಿ ಕುಂತೀವಿ. ಇವಾಗ ಹೇಳಿವಿ ಚಿಕನ್ ಫ್ರೈಡ್ ಮೋಮೋಸ, ಪನ್ನೀರ್ ಫ್ರೈಡ್ ಮೋಮೋಸ ಎರಡು ಹೇಳಿವಿ. ಪನ್ನೀರ್ ಸ್ಟೀಮ್ ಮೋಮೋಸ್ ಸ್ಟೀಮ್ ಹೇಳಿದೇನಾ? ಎಸ್. ಚಿಕನ್ ಫ್ರೈಡ್. ಪನ್ನೀರ್ ಸ್ಟೀಮ್ ಮೋಮೋಸ, ಚಿಕನ್ ಫ್ರೈಡ್ ಮೋಮೋಸ್ ಹೇಳ್ಯಾರ. ಅಣ್ಣ ಮಾಡಕತ್ತಾರ, ಮಾಡಿ ಕೊಟ್ಟಬೇಡ ತಿನ್ನದೇ. ಗೈಸ್ ಇವ್ರ ಗದ್ದಲ್ದ ನಮ್ದೊಂದು ಆಗುತ್ತೆ ಅಂತ ಹೇಳಕ್ಕೆ ನಾನು ಒಂದು ಹೇಳೀನಿ. ಪನ್ನೀರ್ ಹೇಳಿನ, ಪನ್ನೀರ್ ಸ್ಟೀಮ್ ಮೋಮೋಸ್ ಹೇಳಿನ. ಕುರ್ಕುರೆ ಮೋಮೋಸ್ ತಿನ್ಬೇಕಂದ್ರೆ ಇಲ್ಲಿ ಕುರ್ಕುರೆ ಮೋಮೋಸ್ ಸಿಗಲ್ಲ ಜಾಸ್ತಿ. ನಾನು ತಿನ್ಬೇಕಂದ್ರೆ ಭಾಳ ಆಸೆ ಅದು ಕುರ್ಕುರೆ ಮೋಮೋಸ್, ಬಟ್ ಇಲ್ಲಿ ಕುರ್ಕುರೆ ಮೋಮೋಸ್ ಸಿಗಲ್ಲ. ಅದಕ್ಕೈತಲ್ಲ ಸ್ಟೀಮ್ ಮೋಮೋಸ್ ಮತ್ತು ಫ್ರೈಡ್ ಮೋಮೋಸ್ ಅದಾವ. ಅದೇ ತಗೊಂಡು ತಿನ್ನುವ. ನಿಮ್ಮ ಸಲುವಾಗಿ ಒಂದು ನಾವು ತಿನ್ಲಾಕತ್ತೀವಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಅದು ಚಾಲೆಂಜ್ ಇಲ್ಲ, ಇದು ಬರೀ ಕೇರ್ ಮಾಡೋ.
ಕಾಲೇಜ್ದಾಗ ನಮ್ಮ ಫ್ರೆಂಡ್ಸ್ಯವ್ರಿಗೆ ಶಾಪಿಂಗ್ ತಿನ್ನಿಸೋದು ಎಲ್ಲ ಖಾಲಿ ಮಾಡಿಬಿಡೋದು ಅಮೌಂಟ್ ಭಾಳ ಶಾಣೆ ಇದೆ. ಬಿಡ್ತೀನಿ ಬಾಳಿಲ್ಲ ನೋಡೋಣ ಆಮೇಲೆ ಅವ್ರು ಕೊಟ್ಟು ಬಿಡಕ್ಕೆ ಸಿಗ್ತೀವಿ ಗೈಸ್. ಓಕೆ ಅಮ್ಮ, ಮತ್ತೇನಾದ್ರು ಬೇಕಾದ್ರೆ ಹೇಳಮ್ಮ. ಓಕೆ ಸಿಂಬಾ ಎಡ್ಸಂದ ಹೆಸರು ಸಿಂಬಾ. ಬೆಕ್ಕಿಂದ ಇರ್ತಾವ, ಬೆಕ್ಕಿಂದು ನಾಯಿದು ಇರ್ತಾವ. ಓಕೆ ಅಪ್ಪು ಥ್ಯಾಂಕ್ ಯು. ಕ್ರೇಜಿ. ಓಕೆ ಆಯ್ತಮ್ಮ, ಇವಾಗ ಐತಲ್ಲ ಮೊಮೋಸ್ ತೊಗೊಳಮ್ಮ. ಮೊಮೋಸ್ ತೊಗೊಂಡ್ಬಿಟ್ಟು ಸಿಗ್ತೇವೆ ಅಂತೆ. ಯಾವ ರೀತಿ ಇರ್ತಾವ ನೋಡ ಒಂದು ಮೊಮೋಸ್. ನನ್ ಹಿಂದೆ ಮೊಮೋಸ್ ತಿಂದಿದೆ. ನೀನು ಹಿಂದೆ ಹಾಕ್ಯಾರ ಪೋಸ್ಟ್ ಮೊಮೋಸ್. ಅಲ್ಲೇ ತಿಂದ್ಬಿಡು ಸುಮ್ಮ, ನೀನು ಹೊಟ್ಟೆಲ್ಲೇ ತಿನ್ಸು ಹೊಸ ನೋಡಿದ್ರೆ ತುಂಬತದೆ ತಿಂದೋದು ಅಲ್ಲೇ ಹಿಂಗೆ ತೊಂದು ಹೇಳೋದು. ಗೈಸ್ ತಿನ್ನೋಣ ಇವಾಗ. ಬೆಸ್ಸೆದ ಹಾಂ, ಸಪಾಸಕ್ ಮಾಡದೆ ಗೈಸ್. ಲೆಟ್ಸ್ ಸಿ ಬರ್ನ ಸಿಗಂಗಿರಿ ಗೈಸ್. ಇವಾಗ ಚಿಕನ್ ಫ್ರೈಡ್ ಮೊಮೋಸ್ ಬಂದದ. ಇವ್ರದ್ದು ಚಿಕನ್ ಫ್ರೈಡ್ ಮೊಮೋಸ್. ನಮ್ದು ಐತಲ್ಲ ಪನ್ನೀರ್ ಸ್ಟೀಮ್ ಮೊಮೋಸ್ ಇನ್ನೂ ಬಂದಿಲ್ಲ, ಇವಾಗ ಬರೋದ್ರಾಗ ಅದ. ಸೊ ಅದನ್ನು ಬಂತಂದ್ರೆ ಶಿಸ್ತಾಗಿ ತಿನ್ಬೇಕು. ನೋಡುವ ಟೇಸ್ಟ್ ನೋಡೋಕ್ಕಂತೂ ಚಂದ ಕಾಣತ್ತದ, ಬಟ್ ತಿನ್ನಕ್ಕೆ ಹೆಂಗಿರ್ತದೆ ನನಗೂ ಗೊತ್ತಿಲ್ಲ. ಈ ಕಡೆ ಸೈಡ್ ಬಂದು ತಿನ್ನೋದು ಫಸ್ಟ್ ಟೈಮ್. ಈ ಕಡೆ ಟೇಸ್ಟ್ ನೋಡಿಲ್ಲ, ಬಟ್ ಆ ಕಡೆ ತಿಂದೀವಿ ನಾವು. ಈ ಸೈಡ್ ಭಾಳ ಕಮ್ಮಿ ಎಲ್ಲ ತಿಂದಿಲ್ಲ ಈ ಸೈಡ್. ಯಾರು ಇವು ತಿಂದಿದ್ದು ಈ ಕಡೆ ಸೈಡ್ ತಿಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ಈ ಕಡೆ ಸೈಡ್ ಬಂದಿದ್ದು. ಆಯ್ತು ತಿನ್ಸು. ಹಾಂ, ಏನು ತಿನ್ನಿಸು ನೋಡಿ. ಪನ್ನೀರ್ ಸ್ಟೀಮ್ ಮೊಮೋಸ್, ಪನ್ನೀರ್ ಸ್ಟೀಮ್ ಮೊಮೋಸ್. ಇದು ಚಿಕನ್ ಫ್ರೈಡ್ ಮೊಮೋಸ್. ನನ್ಗೆ ಯಾವುದು ಫಸ್ಟ್ ತಿನ್ನಿ. ನಂದು ಎರಡು ಬೇಕು ನನಗೆ, ಎರಡು ಟೇಸ್ಟ್ ನೋಡ್ತೀನಿ. ಆಯ್ತು ನಮ್ಗೆ ತಿನ್ನಿಸು. ಜನ ಅದಾರೋ? ಜನ ಇದ್ರೆ ನಾಚದಿನ ಏನಿಲ್ಲ. ಚಟ್ನಿ ಸೊಕಾಸ್ ತಿನ್ನಿಸ, ಬಿಸಿ ಅದ, ಸಿಕ್ಕಾಬಡಿ ವಿಷಯ ಅದ. ನೋಡುತ್ತೀನಿ ಸೊಕಾಸ್ ತಿನ್ನಿಸ್ನಿ ಫಸ್ಟ್. ಸೊಕಾಸ್ ಸಿಕ್ಕಾಬಟ್ಟೆ ಗರಂ ಅದ. ಸಿಕ್ಕಾಬಡ ಗರಂ ನನ್ನ ಕೈ ಸುಡಾತ ಇಲ್ಲಿ ಏನಾದ್ರು. ತಿನ್ನ ಪ್ರೀತಿಯನ್ನು ತಿನ್ಸಾತೀನಿ. ತಿನ್ನ ಫುಲ್ ಬಿಸಿ ಅದ. ನೀ ತಿನ್ ನೋಡೋ ಬರೀ ಎಷ್ಟು ಟೇಸ್ಟ್ ಮಾಡಿ ನಾನು ಒಂದ್ಸರಿ. ಚಂದದಲ್ಲ? ಚಂದದ ಟೇಸ್ಟ್ ಏನು? ಪನ್ನೀರ್ ಚಟ್ನಿ ಮಸ್ತ್ ಅದ. ರೆಡ್ ಚಟ್ನಿ ಮಸ್ತ್ ಅದ. ಒಂದು ಫುಲ್ ಗುಡುಕ್ರ ಹಾಕೊಂಡ್ಬೋದು ಅಲ್ವಾ? ಪನ್ನೀರ್ ನೋಡಿ ಗೈಸ್, ಚಂದ ಮಸ್ತ್ ಅದ. ಅನ್ನ ಚಂದ ಮಾಡಿ ನೋಡಿ. ನಿಜವಾಗ್ಲೂ ಮಸ್ತ್ ಅದ. ರೆಡ್ ಚಂದ ನೋಡು. ರೆಡ್ ಚಟ್ನಿ ಅಲ್ಲ? ಥ್ಯಾಂಕ್ ಯು. ನಾನು ಹೇಳಿದ ಮತ್ತೆ ಕರ್ಕೊಂಡ್ ಬಂದು ತಿನ್ನಿಸಿದ್ದಕ್ಕ ಥ್ಯಾಂಕ್ ಯು. ಮಸ್ತ್ ಅದ ಟೇಸ್ಟ್. ಇದು ಸ್ವಲ್ಪ ಆಯಿಲ್ ಜಾಸ್ತಿ ಅದ. ನನಗೆ ನಡೀತದ. ಮನೆ ತಿನ್ಬಿಟ್ಟು ಮತ್ತೆ ಅವ್ರಿಗೆ ಏನೇನು ಬೇಕು ತಿಂತಾರೆ ನೋಡೋ. ಇದು ತಿಂದು ನೋಡ, ಇದು ತಿಂದು ಹೊಟ್ಟೆ ತುಂಬಂದ್ರ ಓಕೆ, ಹೊಟ್ಟೆ ತುಂಬಲಿಲ್ಲ ಅಂದ್ರ ಮತ್ತೇನ ಲೆಟ್ಸ್ ಸಿ ಗೈಸ್. ಆಮೇಲೆ ಸಿದೆ ಅಂತ ಫೈನಲಿ ಮೊಮೋಸ್ ತಿಂದ್ವಿ. ಮಸ್ತಾಗಿ ಏಕ್ ನಂಬರ್ ನಂಗೆ ಖುಷಿ ಆಯ್ತಲ್ಲ. ಮತ್ತೆ ನೆಕ್ಸ್ಟ್ ಇದೇ ತಿಂದು ಹೊಟ್ಟೆ ತುಂಬ್ಯದ ನೋಡ. ಆ ಕಡೆ ಹೋದಾಗ ನೋಡ ಏನಾದ್ರೂ ದಾರಿ ಕಂಡ್ರೆ ತಿನ್ಬೇಕು ಅನ್ನಿಸಿದ್ರೆ ಹೇಳ್ತೀನಿ. ನಡಿ ಲೆಟ್ಸ್ ಗೋ ಗೈಸ್. ಹೋಗುವ ಇವಾಗ. ಇಲ್ಲಿ ಅಂತೂ ತಿಂದಾಯ್ತು. ನನಗೆ ಮಿಕ್ಕಾಯ್ತು 2 ಪ್ಲೇಟ್. ಅವ್ರು 4 ತಿಂದಾರ, ಉಳಿದೆಲ್ಲ ನನಗೆ ಕೊಟ್ಟಾರ. ಅದಕ್ಕೆ ಮನೆಗೆ ಹೋಗುವ ಇವಾಗ ಗೈಸ್. ಅಲ್ಲಿಂದ ಇವಾಗ ಒಂದು ಸ್ವಲ್ಪ ಅಲ್ಲಿ ಐಸ್ ಕ್ರೀಮ್ ತೊಗೊಳಕಂತ ನಿಂತೀವಿ. ಇವರಿಗೆ ಒಂದಿಷ್ಟು ಐಸ್ ಕ್ರೀಮ್ ತಿಂದ್ರಾಯ್ತು ಅಂತ ಹೇಳಿಕೆ ಅಂದ್ರೆ
ಅದಕ್ಕೆ ಅನ್ಕೊಂಡು ಏನು RGB ಲೈಟ್ ಹಚ್ಕೊಂಡು ಜಿಂಗಲಕ ಕಾಣತ್ತಿರಲ್ಲ ಲೈಟಿಗೆ ಜಿಂಗಲಕ ಕಾಣಕತ್ತಿಲ್ಲ ಮನೆಗೆ ಆಯ್ತು ಒಂದಿಷ್ಟು ಅದಲ್ಲ ಪಾರ್ಸಲ್ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಮನೆಗೆ ಹೋಗ್ಬಿಟ್ಟು ಅಲ್ಲೇ ತಿನ್ನಂಗಂತ ಕೇರಿಂಗ್ ಹಸ್ಬೆಂಡ್ ನಾವು ಇದೇ ಥರ ಮಾಡೋರು ಮತ್ತೆ ಜಾಸ್ತಿ ಕೇರಿಂಗ್ ಇಲ್ಲ ಇಷ್ಟೇ ಕೇರಿಂಗ್ ನಾವು ಹಾಂ ಲೆಟ್ಸ್ ಗೋ ಗೈಸ್ ಹೋಗೋ ಬನ್ನಿ ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದೀವಿ ಡೈರೆಕ್ಟ್ ಸಿಸ್ಟರ್ ಅದಂತ ತಿರುಗಾಡ್ಬಿಟ್ಟು ತಿಂದ್ಬಿಟ್ಟು ಜಸ್ಟ್ ಮನೆಗೆ ಬಂದ್ವಿ ತೊಗೊಬಿಡ ನಂಗೆ ನಮ್ಮ ಸ್ವೀಟಿ ಇಡ್ತಾನೆ ಹೊರಗೆ ಹೋಗಿದ್ದಳು ತಲೆ ಹೊಡ್ಯಾಗತ್ತದ ತಲೆ ಭಾಗದ ತಲೆ ಹೊಡ್ಯಾಗತ್ತದ ಕ್ಯಾಜಿ ಐಸ್ ಕ್ರೀಮ್ ತೊಗೊಂಬಂದಿನಿ ಗೈಸ್ ನಮ್ಮದು ಯಾವ ಐಸ್ ಕ್ರೀಮ್ ಅಂತ ನನಗೂ ಗೊತ್ತಿಲ್ಲ ನಟ್ಸ್ ಐಸ್ ಕ್ರೀಮ್ ನಮ್ಮ ಕ್ರೇಜಿ ಅವರು ತಗೊಂಡಾರ ಥ್ಯಾಂಕ್ ಯು ನಾ ತಿನ್ನಿಸ್ತೀನಿ ನೀ ತಿನ್ನಿಸ್ತಿ ಇಷ್ಟು ತನ ಪಾಪನ ನನಗೆ ತಿನ್ನಿಸಿದಿ ನಾ ತಿನ್ನಿಸ್ತೀನಿ ನೀ ಇಷ್ಟು ತನ ಖಾರ ತಿನ್ನಿಸಿದ್ರೆ ನಾನು ಸ್ವೀಟ್ ತಿನ್ನಿಸ್ಲಾಗತ್ತೀನಿ ತಂಪು ಮಾಡಕತ್ತೀನಿ ಬ್ಯಾಸ್ಗಿದಿಂದ ಸಕ್ಕಸ್ ಅದೇನ ಯಾಕೆ ಖಾರ ತಡ್ಕೋಬೋದು ತಣ್ಣೆ ತಾನೇ ತಡ್ಕೊಳ್ಳೋದಾಗಲ್ಲ ಸಿಟಿದಿತ್ತಿ ಟೇಸ್ಟಿ ತಿಂಗಳ ಗೈಸ್ ನಾನು ಕೇರಿಂಗ್ ತರ ಮಾಡಿಲ್ಲ ಸೇಮ್ ತರ ಮಾಡಿ ಇಲ್ಲ ಸೇಮ್ ಥರ ಮಾಡಿದೀನಿ ಸೇಮ್ ತರನೇ ಮಾಡಿನಿ ಬಟ್ ಸೇಮ್ದಾಗ ಇನ್ನೂ ಸೇಮ್ ಹೆಂಗಂದ್ರೆ ಮಾಲಿಗೆ ಎಲ್ಲ ಹೋಗೋದು ಅದು ಮಜಾ ಇರ್ತದೆ ಶೇಂಗಾದಾಗ ವೆರೈಟಿ ಮಾಡಿ ಹಾಕ್ತೀನಿ ಶೇಂಗಾ ತಿನ್ನಸೋದು ಉಣಿಸೋದಿಲ್ಲ ಅದು ನೋಡಿ ನಾ ಹೇಳಲ್ಲ ಅಂಜಿಸ್ಲಾಗದಾರ ಈಗ ಅವರು ಓಕೆ ಗೈಸ್ ನೋಡ್ರಿ ಮಸ್ತ್ ಅನಿಸ್ತಲ್ಲ ಮಸ್ತ ತಿನ್ನಾಕ ಒಂದೆರಡು ತಿನ್ನಸಲ ನಮಗೆ 2 3 ಹೊಟ್ಟೆ ತುಂಬ ನನಗೆ ಕರೆ ಹೇಳ್ಬೇಕಂದ್ರೆ ಫ್ರೆಂಡ್ ಊಟ ಮಾಡಲ್ಲ 2 ಪ್ಲೇಟ್ ತಂದಿವಿ ಬರೀ ತಿಂದಿದೆ 2 4 ತಿಂದ ಉಳಿದೆಲ್ಲ ನಾವು ತಿಂದಿವಿ ಊಟನೇ ಮಾಡಲ್ಲ ಗೈಸ್ ಬರೀ ಹೊರಗಿಂದ ಚಂದಿ ಮೇಲಕತ್ತಾರ ನಮ್ಮ ಕೈಗೆ ನೀವು ಕರ್ಕೊಂಡೋಗಿರಿ ಇವತ್ತು ನಾ ಅಲ್ಲ ತಂದಿದಾನ ಇವತ್ತು ಕೇರಿಂಗ್ ತರ ನಿಮ್ಮ ಟ್ಯಾಬ್ಲೆಟ್ ತಗೊಳ್ಳೋದಿತ್ತಲ್ಲ ಟ್ಯಾಬ್ಲೆಟ್ ಹೋಗಿ ತೊಗೊಂಬರ್ತೀನಿ ಇಲ್ಲಿ ಅದಕ್ಕೆ ಹೆಂಗೆ ಅಲ್ಲಿ ಹೊರಗೆ ತಗೊಂಡೆ ಓಕೆ ಮುಗಿತಲ್ಲ ಕೇರಿಂಗ್ ಹಾಂ ಮಕ್ಕಳ ಕೇರ್ ಮಾಡ್ಬೇಕು ನೀನು ನನಗೆ ಎಂಡ ಎಣ್ಣೆ ಹೊಡೆದು ಓಕೆ ಗೈಸ್ ಇವತ್ತು ನಡಿ ಸಾಕಾ ಇದೊಂದು ತಿನ್ನಿಸ್ಬೇಕು ನೀನು ಜಾಸ್ತಿ ಕೇರ್ ನೋಡಿ ಗೈಸ್ ನಮ್ಮ ಹಸ್ಬೆಂಡ್ ಎಷ್ಟು ಕೇರ್ ಮಾಡ್ತಾರೆ ನನಗೆ ಓ ಥ್ಯಾಂಕ್ ಯು ಕೇರ್ ಬಸ್ ಕೇರ್ ಮಸ್ತ್ ತಿನ್ನಿಸ್ತು ಬೇಡ ಇಲ್ಲ no. ನೀವೇ ತಿನ್ನು ಇಲ್ಲ ಸಾಕು ಮನೆಗೆ ಸೀತಿದ್ದೀನಿ ಆಮೇಲೆ ಟಾಸ್ಕ್ ಅಂತ ಕಂಪ್ಲೀಟ್ ಅದಲ್ಲ ಹಾಂ ಏನು ಮನೆಗೆ ಮತ್ತೆ ನೀರು ಕುಡಿಸ್ಬೇಕು ಮತ್ತು ಊಟ ಮಾಡಿಸ್ಬೇಕು ನಿನಗೆ ಬರೀ ತಿನ್ನೋದೇ ಮಾಡಿಸು ಕೇರಿಂಗ್ ನೀ ಮಾಡು ನೀನು ಇಚ್ಛೆಯಿಂದ ಕೇರ್ ಮಾಡಿ ನೋಡೋಣ ಹೆಂಗೆ ಮಾಡ್ತೀವಿ ನನ್ನ ಕೈ ಹರಿಲಕತ್ತೇ ಇಲ್ಲ ತಲೆನೂ ಅನಿಸ್ಲಕತ್ತಿಲ್ಲ ಏನು ಕೇರ್ ಮಾಡಕ್ಕೆ ಬಂದೆ ನನಗೆ ಅವಾಗ ಕೇರ್ ಮಾಡಿ ನೋಡೋಣ ನಂದು ಕೇರ್ ನಾನು ಮಾಡ್ಕೊತೀನಿ ನಾನು ಒಂದ್ಸಲ ತಿನ್ಸೋದು ನಾ ಕೇರ್ ಭಾಳ ನಮಗೆ ಕೇರ್ ಮಾಡೋದು ಏನು ಕೇರ್ ಬೇಕಂತ ಹೇಳಿ ನನ್ನ ಕಡೆಯಿಂದ ನಿನಗೆ ಪಾಸ್ ಮಾಡ್ತೀನಿ ಸಿಟಿಗೆ ಪಾಸ್ ಮಾಡಿಬಿಡ್ತೀನಿ ಮಾಡ್ತಿಲ್ಲ ನಮ್ಮ ಸಿಟಿಗೆ ಕೇರ್ ನಿಮ್ಮ ಸ್ವೀಟಿಗೆ ಐತಲ್ಲ ನಾ ಯಾವಾಗಲೂ ಮಾಡ್ಕೋತ ಬಂದೀನಿ ಕೇರ್ ಈಗ ಅಲ್ಲ ನಮ್ಮ ಸಿಟಿಗೆ ನಾ ಕೇರ್ ಮಾಡ್ತೀನಿ ಗೈಸ್ ಏನು ಸ್ವೀಟು ನೀನು ಫುಡ್ ಅಂದ್ಬಿಟ್ರೆ ಏನೋ ತಿನ್ನಲ್ಲ ಅದಕ್ಕೆ ನಾವೇನು ತಂದಿಲ್ಲ ನಿನಗ ಮತ್ತೆ ಆಮೇಲೆ ಸಿಗ್ತೀವಿ ಗೈಸ್ ಮತ್ತೆ ಆಮೇಲೆ ಸಿಗ್ತೀನ ಮತ್ತೆ ಬರ್ತೀವಿ ಎದ್ದು ಸ್ವೀಟಿ ಮಾತಾಡು
ಆರಾಮ ಸ್ವೀಟಿ ನಮ್ಮ ಜೊತೆ ವಿಡಿಯೋ ಮಾಡಲ್ಲ ನೋಡಿ ಗೈಸ್ ಈಕಿ ಬರೇ ಅಡ್ಡಡ್ಡಡ್ಡಡ್ಡಡ್ ಬರ್ತಾಳ ಸ್ವೀಟಿನೇ ಸ್ವೀಟಿ 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 ಅಂತ ಕಮೆಂಟ್ ಹಾಕ್ತಿರಲ್ಲ ನೋಡಿ ನಮ್ಮ ಸ್ವೀಟಿ ಸ್ವೀಟಿ ಓ ಏನು ಮಾಡಕತ್ತ ನಾವ ಗೈಸ್ ಇವಾಗ ನಮ್ಮ ಲಾಗ್ ನೋಡ್ಕೊತಾ ನಾನು ಸ್ವಲ್ಪ ಪಲ್ಯ ಸೋಸ್ಬೇಕು ಇವತ್ತ ಪಲ್ಯ ತೊಗೊಂಬಂದೀನಿ ನಾನು ಪಲ್ಯ ತೊಗೊಂಬಂದೀನಿ ಇವೆಲ್ಲ ಸೋಸಿ ತೊಳೆದು ಇಡ್ತೀನಿ ನೈಟ ನಾಳೆ ಮಾರ್ನಿಂಗ ಪಲ್ಯ ತೊಳಸ್ತೀನಿ ನನಗೆ ಪಲ್ಯಗಳು ಇಷ್ಟ ಗೈಸ್ ಅದಕ್ಕೆ ಪಲ್ಯ ತೊಳಸ್ತೀನಿ ನನ್ನ ಕ್ರೇಜಿ ಅವರು ನಿದ್ದೆ ಹೊಡಕತ್ತೀರ ನಿದ್ದೆ ಆ್ಯಕ್ಟ್ ಮಾಡಕತ್ತೀರ ಕೇರ್ ಅಂತೀರಿ ಕೇರ್ ಮಾಡಬೇಡ್ರಿ ನೋಡಮ್ಮ ಪಲ್ಯ ಸಸ್ಬಾ ನೋಡಮ್ಮ ಸ್ವಲ್ಪ ನನ್ಗೆ ಹೆಲ್ಪ್ ಮಾಡಿ ನೋಡಮ್ಮ ಕೇರ್ ಅಂದ್ರೆ ಇನ್ನ ಕಮ್ಮಿ ಆಗಿಲ್ಲ ತಲೆನ ಸರ್ ಸಿಟಿ ತಲೆ ಹೊಡೆ ಹಾಕುವ ಟ್ಯಾಬ್ಲೆಟ್ ತೊಗೋಕೆ ಒಂದು ಸ್ವಲ್ಪ ಇತ್ತು ಒಂದು ಸ್ವಲ್ಪ ಊಟ ಮಾಡ್ಬೇಕಲ್ಲ ಅಲ್ಲಿ ಬರೀ ಮೊಮೋಸ್ ತಿಂಬಂದು ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ತೊಗೊಂಡು ಸರಿ ಅನ್ಸಲ್ಲ ಸ್ವಲ್ಪ ಒಂದಿಷ್ಟು ಏನಾದ್ರು ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡ್ಕೊಂಡಿರಿ ಬರ್ಬೇಕೇನವ ಕೇರ್ ಮಾಡೋದು ಬೇಡ ಗೈಸ್ ನಮ್ಮ ಹಸ್ಬೆಂಡ್ ಈಗ ತಲೆ ಭಾಳ ಅನ್ಸಕತ್ತ ಮುಂಜಾನೆ ಸುಟ್ಟ ಹೆಡ್ಡೇಕ್ ಅಲ್ಲಕತ್ತಿದ್ರು ಬೇಡ ನಾವೇ ಬಿಡಿಸಿ ನಾವೇ ತೊಳೆದು ಇಟ್ಬಿಡ್ತೀವಿ ನಮ್ದಾರ ಏನು ಕೆಲಸದ ಇವಾಗ ಟಿ ವಿ ನೋಡ್ಕೋತಾ ಬಿಡಿಸ್ತಾರೆ ಪಟ ಆಗ್ತದೆ ನಾವು ಅಷ್ಟು ಕ್ರೂರಿ ಅಲ್ಲ ನಿಮ್ಗೆ ಹೆಡ್ಡೇಕ್ ಆದ್ರೂ ಇರ್ಲಿ ಬಾ ಅಂತೇಳಿ ಕರ್ಕೊಂಡು ಮಾಡ್ಸೋಷ್ಟು ಕ್ರೂರಿ ಅಲ್ಲ ನಾವು ನೋಡೋ ಸ್ವೀಟಿ ನಮ್ಮ ಸ್ವೀಟಿ ಕೇಳ್ರಿ ನನ್ನ ಬಗ್ಗೆ ಎಲ್ಲ ಹೇಳ್ತಾಳ ಸ್ವೀಟಿ ಭಾಷೆ ನೋಡ್ರಿ ಅದು ನಿಮ್ಮ ಸ್ವೀಟಿ ನಾನೇ ಕಣ್ಣು ಹಾಕ್ತೀನಂತ ಇಲ್ಲ ಗೈಸ್ ಕಣ್ಣು ಹಾಕದೆ ಅಂದ್ರೆ 3 ಸರ್ತಿ ಉಗುಳ್ತೀನಿ ಹಾಕಿ ಮುಖದ ಥೂ ಯಾವಾಗ ಭಾಳ ಇಷ್ಟ ಆಗಿ ನನಗೆ ಭಾಳ ಇಷ್ಟ ಆಗಿಬಿಡ್ತಾಳಲ್ಲ ಅವಾಗ ಥೂ ಅಂತ ತಗೊಳ್ತೇವೆ ಮನೆ ಸ್ನಾನ ಮಾಡಿಸ್ದಾಗ ನಿನ್ನೆ ಸ್ನಾನ ಮಾಡಿಸ್ದಾಗ ಭಾಳ ಕ್ಯೂಟ್ ಅನ್ನಿಸ್ಲಕತ್ತಿಲ್ಲ ನಿದ್ದೆ ಬಂದದ ಮಕ್ಕೋ ಎದಕ್ಕೆ ಇದು ಮಾಡಕತ್ತಿ ಸ್ವೀಟಿ ಪಲ್ಯ ಬಿಡಿಸ್ತೀಯ ಆಮೇಲೆ ಸಿಗ್ತೀವಿ ಗೈಸ್ ಆಮೇಲೆ ಮತ್ತೆ ಸಿಗ್ತೀವಿ ಇವಾಗ ಶಿಸ್ತಾಗೆ ಊಟ ಮಾಡಿದ್ವಿ ನಮ್ಮ ಕ್ರೇಜಿ ಕರ್ಕೊಂಡು ಊಟ ಮಾಡಿದ್ವಿ ಟ್ಯಾಬ್ಲೆಟ್ ತೊಗೊಂಡು ಇಲ್ಲ ಗೈಸ್ ನಮ್ಮ ಕ್ರೇಜಿ ಅವ್ರಿಗೆ ಕರ್ಕೊಂಡು ಊಟ ಮಾಡಿದೆ ಅವರಿಗೆ ಊಟ ಮಾಡಲಾಗಿದ್ದರು ಟ್ಯಾಬ್ಲೆಟ್ ತಗೋ ಸಲುವಾಗಿ ಊಟ ಮಾಡಿಸ್ದೆ ಕರ್ಕೊಂಡು ನಮ್ಮ ಕ್ರೇಜಿ ಅವ್ರಿಗೆ ಇನ್ನೂ ಭಾಳ ಅಂದ್ರೆ ಭಾಳ ಗೊಳೈಕಬೇಕಂದಿದ್ದೆ ನಾನು ನಿಜ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಸಿಕ್ಕಾಪಟ್ಟೆ ಕಾಡಿಸ್ಬೇಕಂತ ಮಾಡಿದ್ದೆ ಬಟ್ ಅವ್ರಿಗೆ ತಲೆನೋವು ಸಲುವಾಗಿ ಪಾಪ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಇದು ತಲೆ ಇನ್ನ ಏನರ ಆಗ್ಬೋದು ತಲೆ ಭಾಳ ಡೇಂಜರ್ ಗೈಸ್ ಅವನಿಗೆ ಹಿಂಗೆ ಮಾಡಿದ್ರೆ ತಲೆ ದಿಮ್ಮ ಪಿತ್ತಾಗ್ಯದ ಅನ್ನಿಸ್ತದ ಅವನಿಗೆ ಜಾಸ್ತಿ ಕುಡಿಸೋ ನಿಂಬೆ ಹಣ್ಣು ಉಪ್ಪು ಹಾಕಿ ಕುಡಿಸ್ತೀನಿ ಪಿತ್ತಾಗಿದ್ದು ಮುಂಜಾನೆ ಖಾಲಿ ಹೊಟ್ಟೆಲೆ ಕುಡಿದ್ರ ಇದು ಆಗ್ತದೆ ಅದಕ್ಕೆ ನಮ್ಮ ಕ್ರೇಜಿ ಅವ್ರಿಗೆ ಒಂದು ಸ್ವಲ್ಪ ಇದು ಇಲ್ಲದಕ್ಕೆ ನಾವು ಅಷ್ಟೊಂದು ಗೋಳೈಕ್ಲಿಲ್ಲ ನಾನು ಅವನಿಗೆ ಬರೀ ಜಸ್ಟ್ ನಾರ್ಮಲ್ ಮಾಡಿಸಿದೆ ಇನ್ನು ಮುಂದೆ ಬರ್ತಾರ ಚಾಲೆಂಜಸ್ಗಳು ಸೇಯಿಂಗ್ ಎಷ್ಟು ಅದು ಅವಾಗ ಫುಲ್ ಆರಾಮ್ ಮಾಡಿಸಿ ಅವಾಗ ಮಾಡಿಸ್ತೇನೆ ಎಲ್ಲ ಆರಾಮ್ ಮಾಡಿ ಹೆಂಗೆ ಮಾಡಿಸ್ತೀನಿ ನೋಡ್ರಿ ಅವನಿಗೆ ಮತ್ತು ಇವಾಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಮತ್ತೆ ನಾಳಿನ ವಿಡಿಯೋದಾಗ ಸಿಗ್ತೀವಿ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್ ಬಾಯ್